ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಟೆಕ್ ಫ್ಯಾಕ್ಟ್ಸ್ ಕನ್ನಡ ಚಾನಲ್ಗೆ. ನಾನು ನಿಮ್ಮ ಮಂಜುನಾಥ್. ಸ್ನೇಹಿತರೆ, ಗೃಹಲಕ್ಷ್ಮಿ ಯೋಜನೆಯ 22ನೇ ಕಂತು ಜೊತೆಗೆ 23ನೇ ಕಂತು, ಈ ಎರಡೂ ಕಂತಿನಲ್ಲಿ ಈಗಾಗಲೇ ಸಾಕಷ್ಟು ಮಹಿಳೆಯರಿಗೆ ಹಣನೇ ಜಮಾ ಆಗಿಲ್ಲ. 23ನೇ ಕಂತಂತೂ ಯಾರಿಗೂ ಕೂಡ ಇನ್ನೂ ಜಮಾ ಆಗಿಲ್ಲ. ಆದರೆ 22ನೇ ಕಂತಿನ ಹಣದಲ್ಲಿ ಕೆಲವೊಂದಿಷ್ಟು ಸಮಸ್ಯೆಗಳಾಗಿದೆ. ಟೆಕ್ನಿಕಲ್ ಇಶ್ಯೂ ಆಗಿರ್ಬೋದು, ಸರ್ವರ್ ಸಮಸ್ಯೆ ಆಗಿ ಸಾಕಷ್ಟು ಜನಗಳಿಗೆ ಇನ್ನೂ ಕೂಡ ಹಣನೇ ಜಮಾ ಆಗಿಲ್ಲ. ಸೊ ಅದ್ರ ಬಗ್ಗೆ ಕಂಪ್ಲೀಟ್ ಆದಂಥ ಮಾಹಿತಿನ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಅದರ ಜೊತೆಗೇನೆ 20ನೇ ಕಂತು 21ನೇ ಕಂತಿನ ಹಣ ಕೂಡ ಸಾಕಷ್ಟು ಮಹಿಳೆಯರಿಗೆ ಇನ್ನೂ ಕೂಡ ಬಂದಿಲ್ಲ. ಸೊ ಹಣ ಬರುತ್ತಾ ಇಲ್ವಾ ಅನ್ನೋದೇ ಕನ್ಫ್ಯೂಷನಲ್ಲಿ ಇದ್ದಾರೆ. ಹಣ ಬರದೇ ಇದ್ರೆ ಏನು ಮಾಡೋದು ಅನ್ನೋ ಆತಂಕದಲ್ಲೂ ಕೂಡ ಇದ್ದಾರೆ. 20ನೇ ಕಂತಿನ ತನಕ ಸರಿಯಾಗಿ ಬಂದಿದೆ. ಅದಾದಮೇಲೆ 21, 22ನೇ ಕಂತಿನ ಹಣ ಯಾವುದೂ ಕೂಡ ಬರ್ತಾ ಇಲ್ಲಲ್ಲ. ಸೊ ನಮಗೆ ಮಾತ್ರ ಬರ್ತಾ ಇಲ್ವಾ, ಎಲ್ರಿಗೂ ಕೂಡ ಬರ್ತಾ ಇಲ್ವಾ, ನಮಗೆ ಮಾತ್ರ ಈ ರೀತಿಯಾಗಿ ಸಮಸ್ಯೆ ಆಗಿರೋದಾದರೂ ಯಾಕೆ? ಸೊ ಇದ್ರ ಬಗ್ಗೆ ಕಂಪ್ಲೀಟ್ ಆದಂಥ ಮಾಹಿತಿನ ತಿಳಿಸ್ಕೊಡ್ತೀನಿ. ಸ್ನೇಹಿತರೆ, ಪ್ರತಿಯೊಂದು ಸಮಸ್ಯೆಗೂ ಕೂಡ ಸೊಲ್ಯೂಷನ್ ಇದ್ದೇ ಇರುತ್ತಲ್ವಾ, ಪರ್ಯಾಯ ಒಂದು ವ್ಯವಸ್ಥೆ ಇದ್ದೇ ಇರುತ್ತೆ. ಸೊ ಆ ಒಂದು ಪರ್ಯಾಯ ವ್ಯವಸ್ಥೆ ಏನು ಅಂತ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಈಗಾಗಲೇ 18, 19, 20, 21ನೇ ಕಂತಿನ ಹಣ ಜಮಾ ಆಗಿಲ್ಲ ಅಂತ ಹೇಳಿದ್ರೆ ನೀವು ಈ ಒಂದು ಕೆಲಸನ ಮಾಡಿ. ನಾವೊಂದು ಟ್ರಿಕ್ಕನ್ನು ಹೇಳ್ಕೊಡ್ತೀನಿ. ಈಗ ಆ ಒಂದು ಟ್ರಿಕ್ಕನ್ನು ಯೂಸ್ ಮಾಡಿದ್ದೀರಾ ಅಂತ ಹೇಳಿದ್ರೆ ನಿಮಗೆ ಹಣ ಎಲ್ಲದೂ ಕೂಡ ಜಮಾ ಆಗೋದಕ್ಕೆ ಶುರುವಾಗುತ್ತೆ. ಯಾವ ಹಣ ಈಗಾಗಲೇ ಹೋಲ್ಡ್ ಆಗಿದೆಯೋ ಅದೆಲ್ಲದೂ ಕೂಡ ಜಮಾ ಆಗುತ್ತೆ ಸ್ನೇಹಿತರೆ. ಹಾಗಿದ್ರೆ ಯಾವ ಒಂದು ಟ್ರಿಕ್ಕು ಜೊತೆಗೆ 22, 23ನೇ ಕಂತಿನ ಹಣ ಯಾವಾಗ ನಮಗೆ ಬಿಡುಗಡೆ ಆಗುತ್ತೆ, ಸೊ ಇದೆಲ್ಲದರ ಕುರಿತು ಕಂಪ್ಲೀಟ್ ಆದಂಥ ಮಾಹಿತಿನ ನಿಮಗೆ ಈ ಒಂದು ವಿಡಿಯೋದಲ್ಲಿ ತಿಳಿಸಿಕೊಡುವಂಥ ಪ್ರಯತ್ನ ಮಾಡ್ತೀನಿ. ಈ ವಿಡಿಯೋನ ಕಂಪ್ಲೀಟ್ ಆಗಿ ವಾಚ್ ಮಾಡಿ, ಎಲ್ಲೂ ಕೂಡ ಸ್ಕಿಪ್ ಮಾಡದೆ ಕೊನೆ ತನಕ ನೋಡೋದಕ್ಕೆ ಟ್ರೈ ಮಾಡಿ ಸ್ನೇಹಿತರೆ. ಹಾಗೆಯೇ ನೀವಿನ್ನು ಯಾರ್ಯಾರು ಹೊಸಬರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ಈ ಒಂದು ವಿಡಿಯೋನ ನೋಡ್ತಾ ಇದ್ದೀರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರುವಂಥ ಬೆಲ್ ಐಕನ್ನ ಪ್ರೆಸ್ ಮಾಡಿ. ಸ್ನೇಹಿತರೆ, ನಮ್ಮ ಶ್ರಮಕ್ಕೆ ನಿಮ್ಮ ಹತ್ತಿರ ಕೇಳಿಕೊಳ್ಳೋದು ಒಂದೇ ಒಂದು, ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಸೊ ಸಬ್ಸ್ಕ್ರೈಬ್ ಉಚಿತವಾಗಿರುತ್ತೆ. ಈ ಒಂದು ವಿಡಿಯೋ ಕೆಳಗಡೆ ಕಾಣ್ತಿರುವಂಥ ಸಬ್ಸ್ಕ್ರೈಬ್ ಬಟನ್ ಇದೆ, ಅದನ್ನು ನೀವು ಜಸ್ಟ್ ಪ್ರೆಸ್ ಮಾಡಿದ್ರೆ ಅಂತ ಹೇಳಿದ್ರೆ ಸಬ್ಸ್ಕ್ರೈಬ್ ಆಗುತ್ತೆ. ಪಕ್ಕದಲ್ಲಿರುವಂಥ ಬೆಲ್ ಐಕನ್ನ ಪ್ರೆಸ್ ಮಾಡಿ. ಸಾಕಷ್ಟು ಜನರು ನನ್ನ ವಿಡಿಯೋನ ನೋಡ್ತಾ ಇದ್ದೀರಾ, ಆದರೆ ಸಬ್ಸ್ಕ್ರೈಬ್ ಮಾತ್ರ ಮಾಡ್ತಾ ಇಲ್ಲ. ಎಲ್ಲರನ್ನೂ ಕೂಡ ಬೆಳೆಸ್ತೀರಾ, ಅದೇ ರೀತಿಯಾಗಿ ನನ್ನನ್ನು ಕೂಡ ಬೆಳೆಸಿ ಅಂತ ನಿಮ್ಮ ಹತ್ರ ಮತ್ತೊಮ್ಮೆ ಮನವಿ ಮಾಡ್ತಾ, ಈ ಒಂದು ವಿಡಿಯೋ ಇಷ್ಟ ಆಗ್ತಾ ಇದ್ರೆ ಲೈಕ್ ಮಾಡಿ, ಸಾಧ್ಯವಾದಷ್ಟು ನಿಮ್ಮ ಸ್ನೇಹಿತರಿಗೆ ಈ ಒಂದು ವಿಡಿಯೋನ ಶೇರ್ ಮಾಡಿ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಶುರು ಮಾಡೋಣ ಬನ್ನಿ. ಸ್ನೇಹಿತರೆ, ಮೊದಲನೇದಾಗಿ 22 ಹಾಗೆ 23 ಈ ಎರಡೂ ಕಂತಿನ ಬಗ್ಗೆ ಒಂದಿಷ್ಟು ಮಾಹಿತಿನ ತಿಳಿಸ್ಕೊಡ್ತೀನಿ. ಅದಾದ್ಮೇಲೆ ಯಾರ್ಯಾರಿಗೆ ಇನ್ನೂ ಕೂಡ ಹಲವಾರು ತಿಂಗಳಿಂದ ಹಣ ಹೋಲ್ಡ್ ಆಗಿದೆಯೋ ಅಂಥವರು ಯಾವ ಒಂದು ಟ್ರಿಕ್ ಅನ್ನ ಯೂಸ್ ಮಾಡಬೇಕು ಅಂತ ಹೇಳ್ಬಿಟ್ಟು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಮೊದಲನೇದಾಗಿ ಸ್ನೇಹಿತರೆ, 22ನೇ ಕಂತು 22ನೇ ಕಂತು ಈಗಾಗಲೇ 70% ಅಷ್ಟು ಮಹಿಳೆಯರಿಗೆ ಹಣ ಜಮಾ ಆಗಿದೆ. ಈಗಾಗಲೇ 65% ಅಷ್ಟು ಮಹಿಳೆಯರಿಗೆ ಜಮಾ ಆಗಿತ್ತು. ನಿನ್ನೆ 5% ಅಷ್ಟು ಮಹಿಳೆಯರಿಗೆ ಜಮಾ ಆಗಿದೆ. ಹೌದು, ನನ್ನ ಕಾಮೆಂಟ್ ಸೆಕ್ಷನ್ ಅನ್ನೇ ನೋಡಿ, ಬೇಕಿದ್ರೆ ಸಾಕಷ್ಟು ವಿಡಿಯೋಗಳಲ್ಲಿ ಕಾಮೆಂಟ್ ಸೆಕ್ಷನ್ ಅನ್ನು ಓಪನ್ ಮಾಡಿ ನೋಡಿ. ಸಾಕಷ್ಟು ಜನರಿಗೆ ಡೈಲಿ ಬೇಸಿಸ್ ಅಲ್ಲಿ ಹಣ ಜಮಾ ಆಗ್ತಾ ಇದೆ. ಪರ್ ಡೇಗೆ ಲಕ್ಷ ಜನಗಳಿಗೆ ಹಣ ಜಮಾ ಆಗ್ತಾ ಇದೆ. ನಿಮಗಿನ್ನೂ ಜಮಾ ಆಗದೆ ಇರಬಹುದು, ಆದರೆ ಸಾಕಷ್ಟು ಮಹಿಳೆಯರಿಗೆ ಅಂತೂ ಖಂಡಿತವಾಗ್ಲೂ ಹಣ ಜಮಾ ಆಗ್ತಾ ಇದೆ. ನಿನ್ನೆ ಬೆಳಗ್ಗೆ 10 ಗಂಟೆಯಿಂದ ಜಮಾ ಆಗೋದಕ್ಕೆ ಶುರು ಆಗುತ್ತೆ ಅಂತ ಹೇಳ್ಬಿಟ್ಟು ನಾನು ಹೇಳಿದ್ದೆ. ಅದೇ ರೀತಿಯಾಗಿ ಸಾಕಷ್ಟು ಮಹಿಳೆಯರಿಗೆ ಈಗಾಗಲೇ ಗೃಹಲಕ್ಷ್ಮಿ ಯೋಜನೆಯ 22ನೇ ಕಂತಿನ ಹಣ ಏನು ಪಾಸ್ ಆಗಿ ನಿಂತ್ಕೊಂಡಿತ್ತು ಅದೆಲ್ಲದೂ ಕೂಡ ಈಗ ಪ್ಲೇ ಆಗಿದೆ. ಅಂದ್ರೆ ಹಣ ಜಮಾ ಆಗೋದಕ್ಕೆ ಶುರು ಆಗಿದೆ, ಹಣ ಜಮಾ ಆಗ್ತಾ ಇದೆ ಕೂಡ ಸ್ನೇಹಿತರೆ. ಇನ್ನೊಂದು ಮುಖ್ಯವಾಗಿ, ಸಾಕಷ್ಟು ಮಹಿಳೆಯರಿಗೆ ಮೆಸೇಜು ಬರ್ತಾ ಇಲ್ಲ, ಮೊಬೈಲಿಗೆ ಮೆಸೇಜು ಬರ್ತಾ ಇಲ್ಲ. ಮೆಸೇಜ್ ಬಂದಿಲ್ಲ ಅಂತ ಹೇಳಿದ್ರು ಕೂಡ ನಿಮ್ಮ ಅಕೌಂಟಿಗೆ ಆಲ್ರೆಡಿ ಹಣ ಜಮಾ ಆಗಿದೆ. ಚೆಕ್ ಮಾಡ್ಕೊಳ್ಳಿ ಸ್ನೇಹಿತರೆ. ಹೌದು, ಸಾಕಷ್ಟು ಜನರು ಇದನ್ನು ನಂಬೋದಿಲ್ಲ, ಆದರೆ ನಿಮ್ಮ ಅಕೌಂಟ್ನ ಚೆಕ್ ಮಾಡ್ಕೊಂಡು ನೋಡಿ. ಈ ರೀತಿ ಪ್ರಾಬ್ಲಮ್ಗಳು ಹಲವಾರು ಜನರಿಗೆ ಆಗ್ತಾ ಇದೆ. ಮೆಸೇಜೇ ಬರ್ತಾ ಇಲ್ಲ, ಆದರೆ ಹಣ ಜಮಾ ಆಗಿಲ್ವೇನೋ ಅಂತ ಹೇಳ್ಬಿಟ್ಟು ಟೆನ್ಷನ್ ಮಾಡ್ಕೊಂಡಿರ್ತೀರಾ. ಮೆಸೇಜ್ ಬಂದಿಲ್ಲ ಅಂತ ಹೇಳಿದ್ಮೇಲೆ ಹಣನೇ ಜಮಾ ಆಗಿಲ್ವಲ್ಲ, ಬ್ಯಾಂಕಿಗೆ ಹೋಗಿ ಅಲ್ಲಿ ಟೈಮ್ ವೇಸ್ಟ್ ಮಾಡೋದು ಯಾಕೆ ಅಂತ ಹೇಳ್ಬಿಟ್ಟು ಕೆಲವರ ಮೈಂಡ್ ಸೆಟ್ ಆಗಿರುತ್ತೆ. ಆದರೆ ಸ್ನೇಹಿತರೆ, ಇಲ್ಲಿ ಸುಮ್ಮನೆ ಟೆನ್ಷನ್ ಮಾಡ್ಕೊಳ್ಳೋ ಬದಲು ಬ್ಯಾಂಕಿಗೆ ಹೋಗಿ ವಿಚಾರಿಸಿ ಒಂದ್ಸಲ. ಹಣ ಜಮಾ ಆಗಿರುತ್ತೆ, ಮೆಸೇಜ್ ಬಂದಿಲ್ಲ ಅಂತ ಹೇಳಿದ್ರೆ ಹಣ ಜಮಾ ಆಗೋದೇ ಇಲ್ಲ ಅಂತ ಹೇಳಿ ಅಲ್ಲ. ಹಣ ಜಮಾ ಆಗಿದ್ರೂ ಕೂಡ ಮೆಸೇಜು ಬರೋದಿಲ್ಲ. ಕೆಲವೊಂದು ಟೈಮಲ್ಲಿ ಆ ರೀತಿ ಪ್ರಾಬ್ಲಮ್ಗಳಾಗ್ತಾ ಇದೆ. ಸೊ ಅದೇ ರೀತಿಯಾಗಿ ಈಗಲೂ ಕೂಡ ಆಗ್ತಾ ಇದೆ, ಹಣ ಜಮಾ ಆಗ್ತಾ ಇದೆ, ಆದರೆ ಮೆಸೇಜು ಬರ್ತಾ ಇಲ್ಲ. ದಯವಿಟ್ಟು ಅದನ್ನೊಂದು ಚೆಕ್ ಮಾಡ್ಕೊಳ್ಳಿ. ಹಾಗೇನೆ ಯಾರ್ಯಾರಿಗೆ ಇನ್ನೂ ಕೂಡ ಬಂದಿಲ್ವೋ 30% ಅಷ್ಟು ಜನರು ಏನು ಉಳ್ಕೊಂಡಿದ್ದೀರೋ ಅವರಿಗೂ ಕೂಡ ಅತಿ ಶೀಘ್ರದಲ್ಲೇ ಹಣ ಜಮಾ ಆಗುತ್ತೆ. ಇವತ್ತು ಜಮಾ ಆಗ್ತಾ ಇದೆ, ನಾಳೆನೂ ಜಮಾ ಆಗ್ತಾ ಇದೆ. ಹಬ್ಬ ಇದ್ರೂ ಕೂಡ ಹಣ ಜಮಾ ಆಗುವಂಥ ಪ್ರಕ್ರಿಯೆ ಸ್ಟಾಪ್ ಆಗ್ತಾ ಇಲ್ಲ, ಎಲ್ರಿಗೂ ಕೂಡ ಜಮಾ ಆಗುತ್ತೆ ಸ್ನೇಹಿತರೆ. ಆದಷ್ಟು ಜನರು ತಾಳ್ಮೆಯಿಂದ ವೆಯ್ಟ್ ಮಾಡಿ, 22ನೇ ಕಂತಿನ ಹಣ ಜಮಾ ಆಗುತ್ತೆ. ಹಾಗಿದ್ರೆ 23ನೇ ಕಂತಿನ ಹಣ ಯಾವಾಗ ಜಮಾ ಆಗುತ್ತೆ ಅಂತ ಹೇಳ್ಬಿಟ್ಟು ನೀವು ಕೇಳಬಹುದು. 22ನೇ ಕಂತಿನ ಹಣ ಎಲ್ಲರ ಅಕೌಂಟಿಗೂ ಜಮಾ ಆದ ನಂತರದಲ್ಲಿ ನಿಮಗೆ 23
23ನೇ ಕಂತಿನ ಹಣ ಜಮಾ ಆಗತ್ತೆ. ಈಗಾಗಲೇ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಹಾಸನದಲ್ಲೇ ಮಾಹಿತಿ ಕೊಟ್ಟಿದ್ರು. ನಾನು ಈಗಾಗಲೇ ಕಳೆದ 2 ದಿನದ ಹಿಂದೆ ಇದ್ರ ಬಗ್ಗೆ ಕಂಪ್ಲೀಟ್ ಆದಂತ ಡೀಟೇಲ್ಸ್ ನಿಮಗೆ ತಿಳಿಸಿ ಕೊಟ್ಟಿದ್ದೀನಿ ಸ್ನೇಹಿತರೆ. ಹಾಸನದಲ್ಲಿ ಹಾಸನಾಂಬೆಯ ಜಾತ್ರೆ ಏನಿದೆಯೋ ಆ ಒಂದು ಟೈಮಲ್ಲಿ ಅಲ್ಲಿ ಹೋಗಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರೇ ಸ್ವತಃ ಮಾಧ್ಯಮದ ಮುಂದೆ ಬಂದು ಮಾತನಾಡಿದರೆ ಸಾಕಷ್ಟು ಮಹಿಳೆಯರು ಕೇಳಿದ್ರು, ಗೃಹಲಕ್ಷ್ಮಿ ಯೋಜನೆಯ ಹಣ ಯಾವಾಗ ಜಮಾ ಆಗುತ್ತೆ ಮೇಡಮ್ ಅಂತ ಬಿಟ್ಟು ಕೇಳಿದ್ರು. ಅದಕ್ಕೆ ಪ್ರತಿಕ್ರಿಯೆ ಕೊಟ್ಟಿರುವಂತ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ದೀಪಾವಳಿ ಹಬ್ಬಕ್ಕೆ ಇನ್ನೇನು 2 ದಿನ ಇದೆ ಅನ್ನೋ ಟೈಮಲ್ಲಿ ಹಣ ಜಮಾ ಆಗುತ್ತೆ ಅಂತ ಬಿಟ್ಟು ಹೇಳಿದ್ರು. ಆದ್ರೆ ದೀಪಾವಳಿನೇ ಶುರುವಾಗಿದೆ, ನಿನ್ನೆಯಿಂದ ದೀಪಾವಳಿ ಶುರುವಾಗಿದೆ, ಆದ್ರೆ ಹಣ ಇನ್ನೂ ಜಮಾ ಆಗಿಲ್ಲ. ಹಣ ಜಮಾ ಮಾಡ್ತಾ ಇದ್ರು, ಆದರೆ 22ನೇ ಕಂತಿನ ಹಣನೇ ಇನ್ನೂ ಕೂಡ ಪೆಂಡಿಂಗ್ ಇದೆಯಲ್ಲ, ಸಾಕಷ್ಟು ಮಹಿಳೆಯರದು ಇನ್ನೂ ಕೂಡ ಪೆಂಡಿಂಗ್ ಇರೋದ್ರಿಂದ ಅವರದ್ದು ಫಸ್ಟ್ ಕ್ಲಿಯರ್ ಮಾಡಿಕೊಂಡು 23ನೇ ಕಂತಿನ ಹಣ ನೆಕ್ಸ್ಟ್ ಬಿಡುಗಡೆ ಮಾಡೋಣ ಅಂತ ಬಿಟ್ಟು ಸರ್ಕಾರದ ಪ್ಲಾನ್ ಆಗಿದೆ. ಈಗಾಗಲೇ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯ ಪ್ಲಾನ್ ಆಗಿದೆ. ಯಾಕಂತ ಹೇಳಿದ್ರೆ ಅದು ಅರ್ಧಂಬರ್ಧ ಆಗ್ಬಿಡುತ್ತೆ, ಇದು ಅರ್ಧಂಬರ್ಧ ಆಗ್ಬಿಡುತ್ತೆ. 22ನೇ ಕಂತಿನ ಹಣನೇ ಇನ್ನೂ ಕಂಪ್ಲೀಟ್ ಮಾಡಿಲ್ಲ, 23ನೇ ಕಂತಿನ ಹಣ ಏನಾದರೂ ಹಾಕೋದಕ್ಕೆ ಶುರು ಮಾಡಿದ್ರೆ ಅರ್ಧಂಬರ್ಧ ಆಗ್ಬಿಡುತ್ತೆ. ಯಾರಿಗೆ ಎಷ್ಟನೇ ಕಂತಿನ ಹಣ ಬಿಡುಗಡೆ ಆಯ್ತೋ ಒಂದು ಗೊತ್ತಾಗೋದಿಲ್ಲ. ಹಾಗಾಗಿ ಫಸ್ಟ್ 22ನೇ ಕಂತಿನ ಹಣ ಕಂಪ್ಲೀಟ್ ಆಗಿ ಕ್ಲಿಯರ್ ಮಾಡ್ಕೊಂಡಾದ ನಂತರದಲ್ಲಿ 23ನೇ ಕಂತಿನ ಹಣ ಬಿಡುಗಡೆ ಆಗತ್ತೆ ಸ್ನೇಹಿತರೆ. ಅತಿ ಶೀಘ್ರದಲ್ಲೇ ಇನ್ನೊಂದು 3-4 ದಿನದ ಒಳಗಾಗಿ ಈ ಒಂದು 23ನೇ ಕಂತಿನ ಹಣ ಬಿಡುಗಡೆ ಆಗತ್ತೆ. ವೆಯ್ಟ್ ಮಾಡಿ. ನಾನು ಯಾವುದೇ ರೀತಿಯಾದಂಥ ಅಪ್ಡೇಟ್ ಬಂದರೂ ಕೂಡ ನನ್ನ ಚಾನಲ್ನಲ್ಲಿ ವಿಡಿಯೋ ಮಾಡಿ ಪ್ರತಿಯೊಂದು ಅಪ್ಡೇಟ್ಗಳನ್ನು ಕೂಡ ನಿಮಗೆ ತಲುಪಿಸ್ತಾ ಇರ್ತೀನಿ. ಹಾಗಾಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆಯೇ ಸ್ನೇಹಿತರೆ, ಕೆಲವೊಂದಿಷ್ಟು ಜನಗಳಿಗೆ 17ನೇ ಕಂತಿನ ಹಣ ಜಮಾ ಆಗಿಲ್ಲ, ಹಾಗೆ 18ನೇ ಕಂತಿನ ಹಣ ಜಮಾ ಆಗಿಲ್ಲ, 19 ಆಗಿಲ್ಲ, 20 ಆಗಿಲ್ಲ, 21 ಆಗಿಲ್ಲ. ಸೊ ಸ್ನೇಹಿತರೆ, ನಿಮಗೆ ಈ ಇಷ್ಟು ಕಂತಿನ ಹಣ ಜಮಾ ಆಗಿಲ್ಲ ಅಂತ ಹೇಳಿದ್ರೆ ಇನ್ನು ಮುಂದಿನ ದಿನಗಳಲ್ಲಿ ಖಂಡಿತವಾಗ್ಲೂ ನಿಮಗೆ ಹಣ ಜಮಾ ಆಗೋದಿಲ್ಲ. ಹೌದು, 22ನೇ ಕಂತಿನ ಹಣನು ಜಮಾ ಆಗೋದಿಲ್ಲ, 23ನೇ ಕಂತಿನ ಹಣ ಕೂಡ ಜಮಾ ಆಗೋದಿಲ್ಲ. ನೀವು ಹೋಪ್ಸ್ ಇಟ್ಕೊಳ್ಳೋದಕ್ಕೆ ಹೋಗಬೇಡಿ. ಆದರೆ ನೀವು ಈ ಒಂದು ಟ್ರಿಕ್ಕನ್ನು ಯೂಸ್ ಮಾಡಿದ್ದೀರಾ ಅಂತ ಹೇಳಿದ್ರೆ ನಿಮಗೆ ಖಂಡಿತವಾಗ್ಲೂ ಹಣ ಬರುವ ಚಾನ್ಸಸ್ಸು 99% ಇರುತ್ತೆ. ಹಾಗಿದ್ರೆ ಯಾವ ಒಂದು ಟ್ರಿಕ್ಕು ಅಂತ ಹೇಳ್ಬಿಟ್ಟು ನೀವು ಕೇಳಬಹುದು. ಮೊದಲನೇದಾಗಿ ಒಂದು ಹೆಲ್ಪ್ಲೈನ್ ನಂಬರ್ ಕೊಡ್ತೀನಿ ಸ್ನೇಹಿತರೆ. ಸೊ ಈ ಒಂದು ಟ್ರಿಕ್ ಅನ್ನ ಯೂಸ್ ಮಾಡಿ. ಇದಾಗಿಲ್ಲ ಅಂತ ಹೇಳಿದ್ರೆ ಇನ್ನೊಂದು ಟ್ರಿಕ್ ಅನ್ನ ಕೂಡ ಹೇಳ್ತೀನಿ. ಮೊದಲನೇದಾಗಿ ಹೆಲ್ಪ್ಲೈನ್ ನಂಬರ್ ಏನೇನಿದೆ ಅಂತ ಬರ್ಕೊಳ್ಳಿ, ಈಗ ನೋಟ್ ಮಾಡ್ಕೊಳ್ಳಿ. 08022279954 ಈ ಒಂದು ನಂಬರ್ ಇದೆ. 1907001922216 ಈ 2 ನಂಬರಿಗೂ ಕೂಡ ಕಾಲ್ ಮಾಡಬಹುದು. ನಿಮಗೆ ಗೊತ್ತಿರೋ ಹಾಗೆ ಇದು ಸರ್ಕಾರಿ ಹೆಲ್ಪ್ ಲೈನ್ ಆಗಿರೋದ್ರಿಂದ ಕೆಲವೊಂದಿಷ್ಟು ಟೈಮ್ ಅಲ್ಲಿ ಕಾಲ್ ಅನ್ನ ರಿಸೀವ್ ಮಾಡೋದೇ ಇಲ್ಲ, ನಿಮಗೆ ಪ್ರತಿಕ್ರಿಯೆ ಕೊಡೋದೇ ಇಲ್ಲ. ಬೈ ಲಕ್ಕಿಲಿ ನಿಮ್ಗೆ ಏನಾದ್ರೂ ಚಾನ್ಸ್ ಸಿಕ್ಕಿದ್ರೆ ಕಾಲ್ ರಿಸೀವ್ ಮಾಡಿದ್ರೆ ನಿಮ್ಮ ಒಂದು ರೇಷನ್ ಕಾರ್ಡ್ ನಂಬರ್ನ ಹೇಳಬೇಕಾಗುತ್ತೆ. ಜೊತೆಗೆ ನಿಮ್ಮ ಒಂದು ಆಧಾರ್ ಕಾರ್ಡನ್ನು ಕೂಡ ಪಕ್ಕದಲ್ಲೇ ಇಟ್ಕೊಳ್ಳಿ. ಬ್ಯಾಂಕ್ ಅಕೌಂಟ್, ಯಾವ ಅಕೌಂಟಿಗೆ ನೀವು ಈಗಾಗಲೇ ನಿಮಗೆ ಹಣ ಬರ್ತಾ ಇದೆಯೋ ಆ ಒಂದು ಬ್ಯಾಂಕ್ ಅಕೌಂಟಿನ ಪಾಸ್ಬುಕ್ಕನ್ನು ಕೂಡ ಪಕ್ಕದಲ್ಲೇ ಇಟ್ಕೊಳ್ಳಿ ಸ್ನೇಹಿತರೆ. ಈ 2 ಹೆಲ್ಪ್ಲೈನ್ ನಂಬರಿಗೆ ಎಷ್ಟಾಗುತ್ತೋ ಅಷ್ಟು ಕಾಲ್ ಮಾಡಿ. ಈಗ ಸದ್ಯಕ್ಕೆ ಮಾಡಕ್ಕೆ ಹೋಗಬೇಡಿ, ಇನ್ನೊಂದು 2 ದಿನ ರಜೆ ಇರುತ್ತೆ. 23ನೇ ತಾರೀಕಿಂದ ಕಾಲ್ ಮಾಡೋದಕ್ಕೆ ಶುರು ಮಾಡಿ ಸ್ನೇಹಿತರೆ. ಎಲ್ಲರೂ ಕೂಡ ಕಾಲ್ ಮಾಡಿ. ಯಾರ್ಯಾರಿಗೆ ಹಣ ಜಮಾ ಆಗಿಲ್ವೋ, ಈಗಾಗಲೇ 22, 23ನೇ ಕಂತಿನ ಹಣ 2 ಪೆಂಡಿಂಗ್ ಇದ್ರೆ ಮಾತ್ರ ನೀವು ಕಾಲ್ ಮಾಡೋದಕ್ಕಂತ ಹೋಗಬೇಡಿ. ನಿಮ್ಗೆ ಹಣ ಜಮಾ ಆಗುತ್ತೆ. ಸುಮ್ಮನೆ ಟೈಮ್ ವೇಸ್ಟ್ ಮಾಡ್ಕೊಳ್ಳೋದಕ್ಕೆ ಹೋಗಬೇಡಿ. 17, 18, 19, 20, 21 ಇದಿಷ್ಟು ಕಂತಿನ ಹಣ ಯಾರ್ಯಾರಿಗೆ ಪೆಂಡಿಂಗ್ ಇದೆಯೋ, 5-6 ತಿಂಗಳಿಂದ ಹಣನೇ ಜಮಾ ಆಗಿಲ್ಲ ಅಂತ ಹೇಳಿದ್ರೆ ನೀವು ಈ ಒಂದು ಹೆಲ್ಪ್ಲೈನ್ ನಂಬರ್ಗೆ ಕಾಲ್ ಮಾಡಿ. ಅವರು ಪ್ರತಿಕ್ರಿಯಿಸುವಂಥ ಚಾನ್ಸಸ್ಸು ಇದ್ದೇ ಇರುತ್ತೆ, ಕಾಲ್ ರಿಸೀವ್ ಮಾಡುವಂಥ ಚಾನ್ಸಸ್ಸು ಇದ್ದೇ ಇರುತ್ತೆ. ಬೈ ಚಾನ್ಸ್ ನಿಮ್ಮ ಕಾಲ್ ರಿಸೀವ್ ಮಾಡಿದ್ರೆ ನಾನು ಈಗಾಗಲೇ ಹೇಳಿರುವಂಥ ಡಾಕ್ಯುಮೆಂಟ್ಸ್ನ ಇಟ್ಕೊಂಡು ನೀವು ಕೇಳಿ, ಏನಕ್ಕೆ ಹಣ ಜಮಾ ಆಗಿಲ್ಲ ಅಂತ ಹೇಳ್ಬಿಟ್ಟು ಕೇಳಿ. ಅವರು ಅಲ್ಲೇ ಪ್ರತಿಕ್ರಿಯೆನ ಕೊಡ್ತಾರೆ. ಏನಾದರೂ ಟೆಕ್ನಿಕಲ್ ಇಶ್ಯೂ ಆಗಿದ್ರೆ ಅಲ್ಲೇ ಸರಿಪಡಿಸುವ ಚಾನ್ಸಸ್ ಇರುತ್ತೆ. ಇಲ್ಲ ಪರ್ಯಾಯ ಮಾರ್ಗವಾಗಿ ನೀವು ಯಾವ ಡಾಕ್ಯುಮೆಂಟ್ಸ್ನ ಎಲ್ಲಿ ಸಲ್ಲಿಸಬೇಕು ಅಂತ ಕೂಡ ಮಾಹಿತಿನ ತಿಳಿಸಿ ಕೊಡ್ತಾರೆ ಸ್ನೇಹಿತರೆ. ಓಕೆ, ಇದಿಷ್ಟು ಆಯಿತು ಹೆಲ್ಪ್ಲೈನ್ ಬಗ್ಗೆ. ಸ್ನೇಹಿತರೆ, ಇನ್ನೊಂದು ಟ್ರಿಕ್ಕು ಏನಂತ ಹೇಳಿದ್ರೆ, ನಿಮ್ಮ ಒಂದು ರೇಷನ್ ಕಾರ್ಡು ಹಾಗೆ ಆಧಾರ್ ಕಾರ್ಡು ಎರಡನ್ನ ಜೆರಾಕ್ಸನ್ನು ತೆಗೆದುಕೊಂಡು ಹೋಗಿ ನಿಮ್ಮ ಹತ್ತಿರದ ಅಂಗನವಾಡಿ ಕೇಂದ್ರಗಳಿಗೆ ತಲುಪಿಸ್ಬೇಕಾಗತ್ತೆ. ಅಂಗನವಾಡಿ ಟೀಚರ್ಸಿಗೆ ಅದನ್ನ ಕೊಡಬೇಕಾಗತ್ತೆ. ಏನಕ್ಕೆ ಕೊಡ್ಬೇಕು ಸರ್ ಅಂತ ಹೇಳ್ಬಿಟ್ಟು ನೀವು ಕೇಳ್ಬೋದು. ಏನು ಯೂಸ್ ಇದೆ ಅವ್ರಿಗೆ ಕೊಟ್ಟು? ಅಂಗನವಾಡಿ ಟೀಚರ್ಸ್ ಏನಾದರೂ ನಮಗೆ ಹಣ ಜಮಾ ಮಾಡ್ತಾರಾ ಅಂತೇಳ್ಬಿಟ್ಟು ನೀವು ಕೇಳ್ಬೋದು. ಸ್ನೇಹಿತರೆ, ಅಂಗನವಾಡಿ ಟೀಚರ್ಸು ಹಣ ಜಮಾ ಮಾಡೋದಿಲ್ಲ. ಆದರೆ ನಿಮ್ಮ ತಾಲೂಕಿನಲ್ಲಿರುವಂತಹ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಗೆ ನಿಮ್ಮ ಒಂದು ಡಾಕ್ಯುಮೆಂಟ್ಸ್ನ ಸಲ್ಲಿಸ್ತಾರೆ. ನೀವು ಕೊಟ್ಟಿರುವಂಥ ದಾಖಲಾತಿಗಳನ್ನು ತೆಗೆದುಕೊಂಡು ಹೋಗಿ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯಲ್ಲಿರುವಂಥ ಅಧಿಕಾರಿಗಳಿಗೆ ಅದನ್ನು ಕೊಟ್ಟು ಯಾವ ಒಂದು ಪ್ರಾಬ್ಲಮ್ಮಿಗೆ ನೀವು ಈಗಾಗಲೇ ಹಣ ಜಮಾ ಆಗ್ತಾ ಇಲ್ಲ ಅಂತೇಳ್ಬಿಟ್ಟು ಚೆಕ್ ಮಾಡಿಸಿ ಆ ಒಂದು ಪ್ರಾಬ್ಲಮ್ಮನ್ನು ರಿಮೂವ್ ಮಾಡಿ ಸರಿಪಡಿಸಿ ನಿಮಗೆ ಹಣ ಜಮಾ ಮಾಡೋ ರೀತಿ ಮಾಡಿಕೊಡ್ತಾರೆ. ಆದರೆ ಈಗಾಗಲೇ
ಪೆಂಡಿಂಗ್ ಇರುವಂಥ 5-6 ಕಂತಿನ ಹಣ ಖಂಡಿತವಾಗ್ಲೂ ನಿಮಗೆ ಜಮಾ ಆಗೋದಿಲ್ಲ. ಮುಂದಿನ ಕಂತಿನಿಂದ ಯಾವ್ಯಾವ ಹಣ ಬರಬೇಕು ಅದೆಲ್ಲದೂ ಕೂಡ ಬರುತ್ತೆ. ಅಂದರೆ 22 ಆಗಿರ್ಬೋದು, 23 ಆಗಿರ್ಬೋದು, ಎರಡೂ ಕೂಡ ಬರುವ ಚಾನ್ಸಸ್ ಇರುತ್ತೆ. ಆದರೆ ಆಲ್ರೆಡಿ ಹಣ ಜಮಾ ಆಗದೆ ಇರುವ ಕಂತುಗಳೆಲ್ಲದೂ ಕೂಡ ನಿಮಗೆ ಹಣ ಜಮಾ ಆಗೋದಿಲ್ಲ. ಅದ್ರ ಬಗ್ಗೆ ಹೋಪ್ಸನ್ನು ಇಟ್ಕೊಳ್ಳೋದಕ್ಕಂತ ಹೋಗ್ಬಿಡಿ. ಆ ದುಡ್ಡು ಬರಲಿಲ್ಲ ಅಂದ್ರೂ ಪರವಾಗಿಲ್ಲ, ಮುಂದಿನ ಕಂತಿನಿಂದ ಆದರೂ ಸರಿಪಡಿಸಿ ಆ ಒಂದು ಹಣ ಬಂದರೆ ಸಾಕಲ್ವಾ. ಹಾಗೆಯೇ ಅಂಗನವಾಡಿ ಟೀಚರ್ಸ್ ಏನಾದರೂ ನಿಮ್ಮ ದಾಖಲಾತಿಗಳನ್ನು ಕಲೆಕ್ಟ್ ಮಾಡೋದಕ್ಕೆ ಒಪ್ಪಿಲ್ಲ ಅಂತ ಹೇಳಿದ್ರೆ, ನಿಮ್ಮ ತಾಲೂಕಿನಲ್ಲಿ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಅಂತೇಳ್ಬಿಟ್ಟು ಇರುತ್ತೆ, ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಅಂತ ಇರುತ್ತೆ. ಆ ಒಂದು ಇಲಾಖೆಗೆ ನೀವು ಹೋಗಿ ನಿಮ್ಮ ದಾಖಲಾತಿಗಳನ್ನು ತೆಗೆದುಕೊಂಡು ಹೋಗಿ, ಆಧಾರ್ ಕಾರ್ಡು ಹಾಗೆ ರೇಷನ್ ಕಾರ್ಡು ಎರಡನ್ನ ಕೂಡ ತೆಗೆದುಕೊಂಡು ಹೋಗಿ ಅಲ್ಲಿ ನೀವು ವಿಚಾರಿಸ್ಬೋದು ಸ್ನೇಹಿತರೆ. ಅಲ್ಲಿ ನಿಮಗೆ ಹೆಚ್ಚಿನ ಮಾಹಿತಿ ಸಿಗುತ್ತೆ. ಟೀಚರ್ಸ್ಗಳಿಗೆ ದಾಖಲಾತಿಗಳನ್ನು ಕೊಟ್ಟು ಟೀಚರ್ಸು ಅಲ್ಲಿಗೆ ಹೋಗೋ ಬದಲು ನೀವೇ ಡೈರೆಕ್ಟಾಗಿ ಹೋಗಿ ವಿಚಾರಿಸ್ಬೋದು. ಅಲ್ಲಿ ಅವರ ಸಿಸ್ಟಮಲ್ಲಿ ಚೆಕ್ ಮಾಡಿ ನೋಡ್ತಾರೆ, ಕಂಪ್ಯೂಟರಲ್ಲಿ ಚೆಕ್ ಮಾಡಿ ನೋಡ್ತಾರೆ. ಸೊ ಏನು ಪ್ರಾಬ್ಲಮ್ ಆಗಿದೆ ಅಂತ ಹೇಳ್ಬಿಟ್ಟು ಚೆಕ್ ಮಾಡಿ, ಆ ಒಂದು ಪ್ರಾಬ್ಲಮ್ ನಿಮ್ಮ ಕಡೆಯಿಂದ ಆಗಿದ್ದಲ್ಲ ಅಂತ ಹೇಳಿದ್ರೆ ಅಲ್ಲೇ ಸರಿಪಡಿಸಿ ನಿಮಗೆ ಬರುವಂಥ ಮುಂದಿನ ಕಂತಿನ ಹಣ ಎಲ್ಲದೂ ಕೂಡ ಬರೋ ರೀತಿ ಮಾಡಿಕೊಡ್ತಾರೆ ಸ್ನೇಹಿತರೆ. ಖಂಡಿತವಾಗ್ಲೂ ನಿಜ. ಆದಷ್ಟು ಜನರು ಈ ಒಂದು ಪ್ರಯತ್ನನ ಪಡಿ. ಇಲ್ಲ ಫೇಕ್ ನ್ಯೂಸು ಇದೆಲ್ಲದೂ ಕೂಡ ಸುಳ್ಳು ಅಂತ ಮನೆಯಲ್ಲೇ ಕೂತ್ಕೊಂಡ್ರೆ ಯಾವ ಕಂತಿನ ಹಣ ಕೂಡ ಬರೋದಿಲ್ಲ ಸ್ನೇಹಿತರೆ. ನೀವು ಎದ್ದು ಈ ಒಂದು ಕೆಲಸನ ಮಾಡಲೇಬೇಕು. ಬೇರೆ ಯಾರೂ ಕೂಡ ಈ ಒಂದು ಕೆಲಸನ ಮಾಡಿಕೊಡೋದಿಲ್ಲ. ನೀವೇ ಹೋಗಿ ಯಾಕೆ ತಲೆ ಕೆಡಿಸ್ಕೊಳ್ತೀರಾ? ಅಲ್ಲೇನು ಉಲ್ಟಾ ಪಲ್ಟಾ ಕ್ವಶನ್ ಏನು ಕೇಳೋದಿಲ್ಲ. ಹಣ ಜಮಾ ಆಗ್ತಾ ಇಲ್ಲ, ನಮಗೆ ಹಣ ಬರೋ ರೀತಿ ಮಾಡಿಕೊಡಿ ಅಷ್ಟೇ. ನೀವು ಕೇಳುವಂಥ ಪ್ರಶ್ನೆ ಇಷ್ಟೇ. ಅದಕ್ಕೆ ಮಾಹಿತಿ ಕೊಡ್ತಾರೆ ಅಧಿಕಾರಿಗಳು ಕೂಡ. ಒಳ್ಳೊಳ್ಳೆ ಅಧಿಕಾರಿಗಳಿದ್ದಾರೆ, ಅದರ ಬಗ್ಗೆ ಮಾಹಿತಿ ನಿಮಗೆ ಕೊಡ್ತಾರೆ ಸ್ನೇಹಿತರೆ. ಪ್ರತಿಯೊಂದು ತಾಲೂಕಿನಲ್ಲೂ ಕೂಡ ಈ ಒಂದು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಅಂತೇಳ್ಬಿಟ್ಟು ಇದ್ದೇ ಇರುತ್ತೆ ಸ್ನೇಹಿತರೆ. ಪ್ರತಿಯೊಂದು ಮಹಿಳೆಯರಿಗೂ ಆಗ್ತಿರುವಂಥ ಪ್ರಾಬ್ಲಮ್ ಆಗಿರ್ಬೋದು, ಸಮಸ್ಯೆಗಳಾಗಿರ್ಬೋದು, ಏನೇನೇ ಇರಲಿ ಎಲ್ಲದನ್ನೂ ಕೂಡ ಸರಿಪಡಿಸುವಂಥ ಕೆಲಸ ಇವರದ್ದಾಗಿರುತ್ತೆ. ಹಾಗಾಗಿ ನಿಮಗೆ ಹಣ ಬಂದಿಲ್ಲ ಅಂತ ಹೇಳಿದ್ರು ಕೂಡ ಒಳ್ಳೆ ರೀತಿಯಲ್ಲೇ ಪ್ರತಿಕ್ರಿಯೆಯನ್ನು ಕೊಟ್ಟು ನಿಮ್ಗೇನು ಪ್ರಾಬ್ಲಮ್ ಆಗಿದೆಯೋ ಅದನ್ನು ಸರಿಪಡಿಸ್ತಾರೆ. ಜೊತೆಗೆ ಸ್ನೇಹಿತರೆ, ಸಾಕಷ್ಟು ಜನರದ್ದು ಈಗಾಗಲೇ 19, 20 ಎರಡು ಕಂತಿನ ಹಣ ಏನೇನಿದೆಯೋ ಅವೆಲ್ಲದೂ ಕೂಡ ಸ್ಟಾರ್ಟಿಂಗಲ್ಲೇ ಯಾಕೆ ಅವರ ಅಕೌಂಟಿಗೆ ಹಣ ಜಮಾ ಆಗ್ತಾ ಇಲ್ಲ ಅಂತ ತಿಳ್ಕೊಳ್ಳೋದಾದರೆ, ಈಗಾಗಲೇ ನಿಮಗೆ ಮಾಹಿತಿ ಕೊಟ್ಟಿದ್ದೆ ಸ್ನೇಹಿತರೆ. ನನ್ನ ಡೈಲಿ ಫಾಲೋ ಮಾಡೋರು ಕೆಲವೊಂದಿಷ್ಟು ವಿಚಾರಗಳನ್ನು ತಿಳ್ಕೊಂಡಿರ್ತಾರೆ. ಏನಂತ ಹೇಳಿದ್ರೆ ಸ್ನೇಹಿತರೆ, ನೀವು ಇನ್ಕಮ್ ಟ್ಯಾಕ್ಸು GST ಕಟ್ತಾ ಇದ್ದೀರಾ ಅಂತ ಹೇಳ್ಬಿಟ್ಟು ಸಾಕಷ್ಟು ಜನಗಳ ತಲೆ ಮೇಲೆ ಗೂಬೆ ಕೂರಿಸಿದ್ದಾರೆ. ಇನ್ಕಮ್ ಟ್ಯಾಕ್ಸ್ ಕಟ್ತಾ ಇದ್ದೀರಾ, GST ಕಟ್ತಾ ಇದ್ದೀರಾ ಅಂತ ಹೇಳ್ಬಿಟ್ಟು ಆ ಒಂದು ವ್ಯಕ್ತಿಗೆ GST ಇನ್ಕಮ್ ಟ್ಯಾಕ್ಸ್ ಅಂದರೆ ಏನಂತಾನೆ ಗೊತ್ತಿರೋದಿಲ್ಲ. ಅಷ್ಟು ಕಡು ಬಡವರಾಗಿರ್ತಾರೆ. ಆದರೂ ಕೂಡ ಅಂಥವ್ರನ್ನ ಈ ಒಂದು ಲೀಸ್ಟಲ್ಲಿ ಸೇರ್ಪಡೆನ ಮಾಡಿ, ಕೆಲವೊಂದಿಷ್ಟು ಟೆಕ್ನಿಕಲ್ ಸಮಸ್ಯೆ ಆಗಿರ್ಬೋದು ಬಿಡಿ, ಆದರೂ ಕೂಡ ಈ ರೀತಿಯಾಗಿ ಅವರ ಹೆಸರನ್ನು ಕೂಡ ಸೇರ್ಪಡೆ ಮಾಡಿ ಗೃಹಲಕ್ಷ್ಮಿ ಯೋಜನೆ ಆಗಿರ್ಬೋದು, BPL ರೇಷನ್ ಕಾರ್ಡ್ಗಳನ್ನು ಕ್ಯಾನ್ಸಲ್ ಮಾಡೋದಾಗಿರ್ಬೋದು, ಈ ರೀತಿ ಪ್ರಕ್ರಿಯೆಗಳು ಸಾಕಷ್ಟು ಜನರದ್ದಾಗಿದೆ. ಆ ಒಂದು ವ್ಯಕ್ತಿ ತಪ್ಪೇ ಮಾಡಿರೋದಿಲ್ಲ, ಆದರೂ ಕೂಡ ಆ ಒಂದು ವ್ಯಕ್ತಿ ತಪ್ಪಾಗಿದೆ ಅಂತ ಹೇಳ್ಬಿಟ್ಟು ಈ ರೀತಿಯಾಗಿ ಹಣ ಎಲ್ಲ ಬರೋದನ್ನು ಕೂಡ ಸ್ಟಾಪ್ ಮಾಡ್ತಾ ಇದ್ದಾರೆ. ಹಾಗಾಗಿ ಆ ರೀತಿ ಏನಾದರೂ ಇನ್ಕಮ್ ಟ್ಯಾಕ್ಸು ಅಥವಾ GST ನೀವು ಕಟ್ತಾ ಇದ್ದೀರಾ ಅಂತ ಹೇಳಿದ್ರೆ ಒಂದು ಪತ್ರನ ಕೊಡಬೇಕಾಗುತ್ತೆ. ಆ ಒಂದು ಪ್ರಮಾಣ ಪತ್ರದಲ್ಲಿ ನೀವು ಬರ್ಕೊಡ್ಬೇಕಾಗುತ್ತೆ ಸ್ನೇಹಿತರೆ. ನಾವು ಯಾವುದೇ ರೀತಿಯಾದಂಥ ಇನ್ಕಮ್ ಟ್ಯಾಕ್ಸು ಅಥವಾ GST ಎರಡನ್ನೂ ಕೂಡ ಕಟ್ತಾ ಇಲ್ಲ, ಆದರೂ ಕೂಡ ನಮಗೆ ಈ ಒಂದು ಗೃಹಲಕ್ಷ್ಮಿ ಯೋಜನೆಯ ಹಣನ ಬಂದ್ ಮಾಡಿದ್ದಾರೆ. ಆದಷ್ಟು ಬೇಗ ಇದನ್ನು ಸರಿಪಡಿಸಿ ಕೊಡಿ, ನಮ್ದು ಯಾವುದೇ ರೀತಿಯಾದಂಥ ತಪ್ಪಿಲ್ಲ ಅಂತ ಹೇಳ್ಬಿಟ್ಟು ನೀವು ಒಂದು ಲೆಟರ್ನ ಬರ್ಕೊಟ್ರೆ, ಅದಾದ ನಂತರದಲ್ಲಿ ನಿಮಗೆ ಆಗಿರುವಂಥ ಸಮಸ್ಯೆಗಳೆಲ್ಲದನ್ನು ಕೂಡ ಚೆಕ್ ಮಾಡಿ ಸರಿಪಡಿಸಿ ಕೊಡ್ತಾರೆ ಸ್ನೇಹಿತರೆ. ಈ ಒಂದು ಟ್ರಿಕ್ಕನ್ನು ಫಾಲೋ ಮಾಡಿ. ಇಲ್ಲ ಅಂತ ಹೇಳಿದ್ರೆ ನಿಮಗೆ ಖಂಡಿತವಾಗ್ಲೂ ಹಣ ಬರೋದೇ ಇಲ್ಲ. ಮನೆಯಲ್ಲೇ ಕೂತ್ಕೊಂಡು ಮೆಸೇಜ್ ಬಂತಾ ಅಂತೇಳ್ಬಿಟ್ಟು ಚೆಕ್ ಮಾಡ್ತಾ ಕೂತ್ಕೊಂಡ್ರೆ ಖಂಡಿತವಾಗ್ಲೂ ಹಣ ಬರೋದಿಲ್ಲ. 22ನೇ ಕಂತು, 23ನೇ ಕಂತು ಎರಡೂ ಕಂತಿನ ಹಣ ಪೆಂಡಿಂಗ್ ಇದ್ದರೆ ದಯವಿಟ್ಟು ನೀವು ಎಲ್ಲೂ ಕೂಡ ಹೋಗಬೇಡಿ. ಅಂಗನವಾಡಿಗೂ ಹೋಗಬೇಡಿ, ಹಾಗೆಯೇ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಗೂ ಕೂಡ ಹೋಗಬೇಡಿ. ಹೋಗಿ ಟೈಮ್ ವೇಸ್ಟ್ ಮಾಡ್ಕೋಬೇಡಿ. ಈಗಾಗಲೇ ಸಾಕಷ್ಟು ಕಳೆದ 7-8 ಕಂತಿನ ಹಣ ಆಗಿರ್ಬೋದು, 3-4 ಕಂತಿನ ಹಣ ಆಗಿರ್ಬೋದು, ಪೆಂಡಿಂಗ್ ಯಾರ್ಯಾರ್ದಿದೆಯೋ ಅಂಥವ್ರು ಮಾತ್ರ ಹೋಗಿ ವರ್ಕೌಟ್ ಆಗುತ್ತೆ ಸ್ನೇಹಿತರೆ. ಓಕೆ, ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡೋಣ. ಯಾವುದೇ ರೀತಿಯಾದಂಥ ಡೌಟ್ಸ್ ಇದ್ರೂ ಕೂಡ ನನ್ನ ಕಾಮೆಂಟ್ ಸೆಕ್ಷನಲ್ಲಿ ಕಾಮೆಂಟ್ ಮಾಡಿ, ನಾನು ಅದಕ್ಕೆ ರಿಪ್ಲೈ ಮಾಡೋದಕ್ಕೆ ಪ್ರಯತ್ನ ಪಡ್ತೀನಿ. ಬೈ ಚಾನ್ಸ್ ರಿಪ್ಲೈ ಮಾಡೋದಕ್ಕೆ ಆಗಿಲ್ಲ ಅಂತ ಹೇಳಿದ್ರೆ ಮುಂದಿನ ದಿನಗಳಲ್ಲಿ ವಿಡಿಯೋ ಮಾಡಿ ಅದ್ರ ಬಗ್ಗೆ ಕಂಪ್ಲೀಟ್ ಆದಂಥ ಮಾಹಿತಿನ ತಿಳಿಸ್ಕೊಡ್ತೀನಿ. ಹಾಗೇನೇ ಸ್ನೇಹಿತರೆ, ನಿಮಗೆ ಈಗಾಗಲೇ ಹಣ ಜಮಾ ಆಗಿದ್ದರೆ, ಹಣ ಜಮಾ ಆಗದೇ ಇದ್ದರೆ ದಯವಿಟ್ಟು ಕಮೆಂಟ್ಸ್ ಮಾಡಿ. ನಿಮ್ಮ ಕಮೆಂಟ್ಸಿಂದ ಸಾಕಷ್ಟು ಜನರಿಗೆ ಅನುಕೂಲಗಳಾಗುತ್ತೆ, ಹಾಗೆ ಅವರ ಕಮೆಂಟ್ಸಿಂದ ನಿಮಗೂ ಕೂಡ ಅನುಕೂಲಗಳಾಗುತ್ತೆ. ಕೆಲವೊಂದಿಷ್ಟು ಡೌಟ್ಸಿಗೂ ಕೂಡ ಮಾಹಿತಿ ಸಿಗುತ್ತೆ, ಕ್ಲಿಯರ್ ಆಗುತ್ತೆ ಸ್ನೇಹಿತರೆ. ಹೌದು, ಕಮೆಂಟ್ಸ್ ಮಾಡಿ, ಏನೇ ಇರಲಿ ಕಮೆಂಟ್ಸ್ ಮಾಡಿ ಸ್ನೇಹಿತರೆ. ಓಕೆ, ಈ ಒಂದು ವಿಡಿಯೋನ ಇಲ್ಲಿಗೆ ಎಂಡ್ ಮಾಡೋಣ.
ಪ್ಲೀಸ್ ನಿಮ್ಮ ಹತ್ರ ಮತ್ತೊಮ್ಮೆ ಮನವಿ ಮಾಡ್ತಿರೋದು ಒಂದೇ ಒಂದು, ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ ಸ್ನೇಹಿತರೆ. ಸಾಕಷ್ಟು ವಿಚಾರಗಳನ್ನು ಕಲೆಕ್ಟ್ ಮಾಡಿಕೊಂಡು ನಿಮಗೆ ತಲುಪಿಸುವಂಥ ಪ್ರಯತ್ನ ಮಾಡ್ತಾ ಇರ್ತೀನಿ. ಯಾಕೆ ಸ್ನೇಹಿತರೆ ಸುಮ್ಮನೆ ವಿಡಿಯೋ ನೋಡ್ತೀರಾ ಹಾಗೆ ಹೋಗ್ಬಿಡ್ತೀರಾ? ದಯವಿಟ್ಟು ಅದೊಂದು ಚಿಕ್ಕ ಕೆಲಸನ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಮತ್ತೆ ಕೇಳ್ಕೊಳ್ತಾ, ಹಾಗೆಯೇ ಈ ಒಂದು ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಸಾಧ್ಯವಾದಷ್ಟು ನಿಮ್ಮ ಸ್ನೇಹಿತರಿಗೆ ಈ ಒಂದು ವಿಡಿಯೋನ ಶೇರ್ ಮಾಡಿ. ಇದೇ ರೀತಿ ಇನ್ಫಾರ್ಮೇಟಿವ್ ವಿಡಿಯೋ ಒಂದಿಗೆ ನಾನು ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿಯವರೆಗೂ ಧನ್ಯವಾದಗಳು.